ಬೀದರ್ನ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು ಈ ಗುಂಡಿಗಳಿಗೆ ಜನ ಬೇಸತ್ತು ಹೋಗಿದ್ದಾರೆ. ಈಗ ಮಳೆಗಾಲ ಪ್ರಾರಂಭ ಆಗಿದ್ದರಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ನಾನು ಬೀದರ್ನ ರಂಗ್ ಮಂದಿರದಿಂದ ಹೊಸ ಬಸ್ ಸ್ಟ್ಯಾಂಡ್ಗೆ ಸಂಪರ್ಕಿಸುವ ರಸ್ತೆಯಲ್ಲಿದ್ದೇನೆ. ಅಂದರೆ ಇಲ್ಲಿ ಯಾವ ರೀತಿ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ಪರದಾಟ ನಡೆಸ್ತಾ ಇದ್ದಾರೆ ಅಂತ ತೋರಿಸ್ತಾ ಹೋಗ್ತೇನೆ. ಈ ರಸ್ತೆ ಪ್ರಮುಖವಾಗಿ ಹೊಸ ಬಸ್ ಸ್ಟ್ಯಾಂಡ್ಗೆ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕಿಸುವ ಪ್ರಮುಖ ರಸ್ತೆಯಾಗಿದೆ. ಇನ್ನು ನೆಹರು ಸ್ಟೇಡಿಯಂ ಮತ್ತು ಈ ಕಡೆ ಅಂಬೇಡ್ಕರ್ ಸರ್ಕಲ್ ಮುಖಾಂತರವಾಗಿ ಬಸ್ ನಿಲ್ದಾಣಕ್ಕೆ ಹೋಗ್ತಾರೆ. ದಿನಲೂ ನೂರಾರು ಜನರು ಇಲ್ಲಿ ಸಂಚಾರವನ್ನು ಮಾಡ್ತಾರೆ. ಆದರೆ ಈ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ದಿನಗಳ ಹಿಂದಷ್ಟೇ ಇಲ್ಲಿಗೆ ಒಂದು ರಾಜಕೀಯ ನಾಯಕರು ಬರ್ತಾ ಇದ್ದಂತೆ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನು ಮಹಾನಗರ ಪಾಲಿಕೆಯವರು ಮಾಡಿದರು. ಆದರೆ ಇವಾಗ ಮತ್ತೆ ರಸ್ತೆ ಅದು ಗುಂಡಿಗಳಲ್ಲಿ ರಸ್ತೆ ಮೇಲೆ ಮರಳನ್ನು ಹಾಕಿದ್ರು. ಆ ಮರಳು ಹೋಗಿದ್ದರಿಂದ ಮತ್ತೆ ಗುಂಡಿಗಳು ಬಿದ್ದಿದೆ. ಆ ಗುಂಡಿಗಳಲ್ಲಿ ಇವಾಗ ಮಳೆ ನೀರು ನಿಂತಿದ್ದು ಸಂಪೂರ್ಣವಾಗಿ ರಸ್ತೆಗಳು ಕೆರೆಯಂತಾಗಿವೆ. ಹೀಗಾಗಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ನೋಡ್ತಿದ್ದೀರಲ್ಲ ದೃಶ್ಯದಲ್ಲಿ ಹೇಗೆ ನೋಡಿ, ಯಾವುದೇ ಒಂದು 2 ವೀಲರ್ ಇರಲಿ 4 ವೀಲರ್ ಇರಲಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿ ಆಟೋವರು ಕೂಡ ಹೇಗೆ ಹೋಗಬೇಕು ಅನ್ನುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಮಹಾನಗರ ಪಾಲಿಕೆಯ ಅಧಿಕಾರಿಗಳೇನಿದ್ದಾರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ದುರಸ್ತಿ ಮಾಡ್ತಾರಾ ಅಥವಾ ಇದೇ ರೀತಿಯನ್ನು ಮುಂದುವರಿಸಿ ವಾಹನ ಸವಾರರು ಮತ್ತಷ್ಟು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರಾ ಅನ್ನೋದನ್ನ ಒಂದು ಪ್ರಶ್ನೆಯನ್ನ ಮೂಡ್ತಾ ಇದೆ. ನಾನು ಸಂಗಮೇಶ್ ಮೈತ್ರಿ, TV5 ಕನ್ನಡ, ಬೀದರ್.